ಡೇ 2 ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರಿಗೂ ಎಚ್ಚರ ಆಯಿತು. ಫುಲ್ಲು ಚಳಿ ಅನೌನ್ಸ್ಮೆಂಟ್ ನಡೀತಾ ಇದೆ. ಸುಪ್ರಭಾತ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಮೇಲೆ ಹೇಳಿ ಅಂತ ಹೇಳಿ ಆಲ್ರೆಡಿ ಸ್ನಾನ ಮುಗಿಸಿ ದೇವ್ರ ಪೂಜೆಗೆ ಹೋಗೋರೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಹೇಳ್ರೊಬ್ಬ ಮೇಲೆ ಎಲ್ಲರೂ ಮೇಲೆ ಎಲ್ಲರೂ ಎದ್ದು ಫುಲ್ಲು ಚಳಿ ಹಿಮ ಬೀಳ್ತಾ ಇದೆ. ನಾವು ಒಳಗೆ ಸ್ನಾನ ಮಾಡಕ್ ಹೋಗ್ತಾ ಇದೀವಿ ಗೈಸ್. ಎಲ್ಲರೂ ಒಳಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇರೋದು. ಸೊ ಫಸ್ಟೇ ಚೊಂಬು ಕೊಟ್ಟವ್ರು ನೋಡಿ ಸ್ನಾನ ಮಾಡೋದಕ್ಕೆ ಯೂಸ್ ಆಗಲಿ ಅಂತೇಳಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗೋರೆಲ್ಲ ಹೋಗ್ತಾ ಇದ್ದಾರೆ. ಒಂದೊಂದು ಪಿಕ್ಚರು ಒಂದೊಂದು ಸ್ಟೋರಿನ ತಿಳಿಸುತ್ತೆ. ಫುಲ್ಲು ಹಿಮ ಇದೆ, ತಣ್ಣಗೆ ಅನ್ನಿಸ್ತಿದೆ. ಹೊಳೆಯಲ್ಲಿ ಪೂಜೆ ಮಾಡೋದಕ್ಕೆ ದೀಪ ರೆಡಿ ಮಾಡ್ತಿದ್ದಾರೆ ಬೆಳಗ್ಗೆನೆ. ಇದನ್ನು ಪೂಜೆ ಮಾಡಿ ಹೊಳೆಯಲ್ಲಿ ಬಿಟ್ಟು ಆಮೇಲೆ ಪೂಜೆಗೆ ಬರೋರು ಇದ್ದಾರೆ. ಕಾಫಿ, ಟೀ, ಮಾಲ್ಟು, ಬ್ರಷ್, ಪೇಸ್ಟ್, ಸೋಪ್ ಅಂಗಡಿಗಳೆಲ್ಲ ಓಪನ್ ಆಗ್ತಿದೆ. ಎಲ್ಲ ಒಳಗೆ ಹೋಗೋರೆಲ್ಲರೂ ಹೋಗ್ತಾ ಇದ್ದಾರೆ. ಇರೋ ಬೇಗ ಮೆಲ್ಲಿಗೆ. ಓ ಮೈ ಗಾಡ್, ಹೊಳೆಯಲ್ಲಿ ನೀರಿಲ್ಲ, ನೀರಿದೆ. ನಿಧಾನಕ್ಕೆ ಇಳಿರಿ ಎಲ್ಲರೂ, ಬೇಗ ಆರಾಮಾಗಿ ಇಳಿರಿ. ಇದು ಹೊಳೆಯಲ್ಲಿ ಯಾರು ಎಷ್ಟು ಜನ ಇದ್ದಾರೆ ನೋಡು. ಫುಲ್ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ, ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುಳು ನೀರು. ಬಾ ಸೌದೆ ಹಾಕಿ ನೀಟಾಗಿ ಉರಿ ಮಾಡೋಣ. ಎಲ್ಲ ಫುಲ್ ಚೆನ್ನಾಗಿ ಕಾಯುತ್ತೆ ಒಳ್ಳೆ ನೀರು. ಆಮೇಲೆ ಸ್ನಾನ ಮಾಡ್ಕೊಂಡು ಎದ್ದು ಬರ್ಬೇಕು. ಇದೆಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸು. ಕತ್ಲೆ ಇದೆ, ನೀರು ಸುಮಾರಾಗಿದೆ. ಸ್ನಾನ ಮಾಡೋರೆಲ್ಲ ಸ್ನಾನ ಮಾಡ್ತಿದ್ದಾರೆ. ದಪ್ಪ ಚಳಿ ಇದೆ. ದೀಪ ಬಿಡೋರೆಲ್ಲ ದೀಪ ಬಿಡ್ತಾ ಇದ್ದಾರೆ. ಪೂಜೆ ಮಾಡಿ ನೀರಿಗೆ ದೀಪ ಬಿಡೋರೆಲ್ಲ ದೀಪ ಬಿಡ್ತಾ ಇದ್ದಾರೆ. ಎಲ್ಲರೂ ರೆಡಿ ಆಗಾಯ್ತು, ನೋಡ್ಕೊಳ್ಳಿ. ಎಲ್ಲರೂ ಬೆಳಗ್ಗೆನೆಲ್ಲರೂ ನಾಮನೂ ಹಾಕಿಸ್ಕೊಂಡಾಯ್ತು. ಈಗ ನಾನು ಹಾಕ್ಸ್ಕೋಬೇಕು, ಹೊರಡ್ತಾ ಇದ್ದೀನಿ. ಎಸ್, ಆಲ್ರೆಡಿ ಚೆನ್ನಾಗಿದೆ. ಹಾಂ, ಆರೋ ಮಾರ್ಕ್ ಥರ ಹೋಗ್ತಿದೆ. ನನಗಂತೂ ಗಂಟ್ಲು ಫುಲ್ ಕೆಟ್ಟಾಯ್ತು. ನಾಮ ಹಾಕಿಸ್ಕೊಂಡಾಯ್ತು, ಚೆನ್ನಾಗಿದೆ. ಎಲ್ಲರೂ ರೆಡಿಯಾಗಿ ಫಸ್ಟು ಮಾಂಚಮ್ಮ ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಮೇನ್ ದೇವರಿದು. ಈ ಸ್ಥಳ ಬಂದು ಮಾಂಚಮ್ಮ ದೇವರದು. ಎಲ್ಲರೂ ತುಂಬ ಜನ ಆಲ್ರೆಡಿ ಪೂಜೆನೇ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಫೋಟೋ ತೆಗೆಸ್ಕೊಳ್ಳೋರೆಲ್ಲ ತೆಗೆಸ್ಕೊತಾ ಇದ್ದಾರೆ. ಹಾಗೆ ಫಸ್ಟು ಮಂಚಾಳಮ್ಮ ಸನ್ನಿಧಿಗೆ ಪೂಜೆ ಆಯಿತು. ಗುರು ರಾಘವೇಂದ್ರನ ಸ್ವಾಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಫಸ್ಟು ಮಂಚಾಳಮ್ಮನಿಗೆ ಪೂಜೆ ಮಾಡಿ ಅದಾದಮೇಲೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಮಂಚಾಳಮ್ಮನ ದೇವ್ರ ದರ್ಶನ ಆಯಿತು. ನೆಕ್ಸ್ಟು ಗುರುರಾಯರ ಮಠ. ಆಲ್ರೆಡಿ ಪೂಜೆ ನಡೀತಾ ಇದೆ. ಇದು ದೇವರ ಸನ್ನಿಧಿಯ ಒಂದು ವಿಡಿಯೋ ಆಚೆ ಎಲ್ಲರೂ ಕಾಣಿಸುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಏನು ರಶ್ ಇಲ್ಲ, ನೋಡೋಣ ಬನ್ನಿ. ಇವಾಗ ದೇವರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆಲ್ಮೋಸ್ಟು ಸೇವೆ ಮಾಡೋರೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಮಂಡಿ ಸೇವೆ, ಹೆಜ್ಜೆ ಪೂಜೆ, ಸೊ ಈ ಥರ ಒಬ್ಬೊಬ್ಬರು ಒಂದೊಂದು ಥರ ಹರಕೆ ಕಟ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ಮಾಡೋರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಒಳಗಡೆ ದೇವ್ರ ಪೂಜೆ ನಡೀತಾ ಇದೆ. ಸೊ ನಮ್ಮ ಫುಲ್ ಗ್ಯಾಂಗ್ ಏನಿದೆ ಫುಲ್ ಎಲ್ಲ ರೆಡಿಯಾಗಿ ಪೂಜೆಗೆ ಹೊರಟಿದೆ.
ಫುಲ್ ರಶ್ ಏನಿಲ್ಲ, ಯಾರೂ ಇಲ್ಲ. ಹಾಯ್ ಗಾಯ್ಸ್, ದೇವ್ರದ ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ರಶ್ ಇದ್ದರೂ ಕೂಡ ಬೇಗ ದೇವ್ರ ದರ್ಶನ ಆಯಿತು, ಫುಲ್ಲು ಖುಷಿ ಆಯಿತು. ಪೂಜೆ ಎಲ್ಲ ಮುಗೀತು. ಸೊ ನಾವು ಕೂಡ ಹೆಜ್ಜೆ ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಪೂಜೆನ ಮಾಡ್ತಾಯಿದ್ದೀವಿ. ಇವ್ರ ಕಡೆಯಿಂದ ಒಂದು ಪೂಜೆ, ನಾನು ಹೆಜ್ಜೆ ಪೂಜೆನ ಮಾಡ್ತಾಯಿದ್ದೀನಿ. ದರ್ಶನ ಆಯಿತು, ಫುಲ್ಲು ಬಿಸಿಲಿದೆ. ಒಳ್ಳೆ ದರ್ಶನ ಆಯಿತು, ಪೂಜೆ ಆಯಿತು, ಸೇವೆ ಸಲ್ಲಿಸೋರೆಲ್ಲರೂ ಸಲ್ಲಿಸಾಯಿತು. ಅಪ್ಪ ಕಣ್ಣೆ ಬಿಡೋಕ್ಕಾಗ್ತಿಲ್ಲ, ಆಚೆ ಅಷ್ಟು ಬಿಸಿಲಿದೆ. ಫುಲ್ಲು ಸ್ಯಾರಿ, ಟ್ರೆಡಿಷ್ನಲ್ ವೇ. ಪೂಜೆ ಮಾಡಿದ್ದೀನ, ಗೆಜ್ಜೆ ನಮಸ್ಕಾರ, ಮಂಡಿ ಸೇವೆ ಮಾಡಬೇಕು. ದೇವ್ರ ಪೂಜೆ ಅಂದರೆ ಹಂಗೇನಾ, ಸುಮ್ಮನೆನಾ? ಹಾಂ, ರಾಘ ಹೌದು, 3 ರೌಂಡ್ ಮಾಡಿದೆ. ನೀವೆಲ್ಲ ಒಂದೊಂದು ರೌಂಡ್ಗೆ ಸುಸ್ತಾಗ್ಬಿಟ್ರಿ. ಫ್ರೆಂಡ್ಸ್, ಪೂಜೆ ಎಲ್ಲ ಮುಗೀತು. ಸೊ ದೇವ್ರ ಫೋಟೋ ಬೇಕು ಅಂತ ಕೇಳಿದ್ರು, ದೊಡ್ಡ ಫೋಟೋ. ಸೊ ಹಾಗಾಗಿ ತಗೊಳ್ಳೋಣ ಅಂತ ಪಕ್ಕದಲ್ಲಿ ಒಂದು ಅಂಗಡಿಗೆ ಬಂದಿದ್ದೀವಿ. ಫೋಟೋಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಯಾವ ಫೋಟೋ ಬೇಕಮ್ಮ ನೋಡಿ, ಒಂದೊಂದು ರೈಟಲ್ಲಿದೆ. ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಚೆನ್ನಾಗಿರೋದೆ ತಗೊಳ್ಳಿ. ಪೂರಿನೇ ಬೆಸ್ಟ್. ಇನ್ನೊಂದು ಪ್ಲೇಟ್ ಪೂರಿ ಕೊಡಿ, ಬಾತಿಲ್ವಂತೆ. ಎಲ್ಲರೂ ಪೂಜೆ ಮುಗಿಸ್ಕೊಂಡು ತಿಂಡಿಗೆ ಬಂದಿದ್ದೀವಿ. ಯಾರ್ಯಾರಿಗೆ ಏನೇನು ಬೇಕೋ ನೀಟಾಗಿ ತಿನ್ಕೊಳ್ಳಿ. ಪೂರಿ ಚಾಯಿ, ಕಿಸ್ಕೋ ಕ್ಯಾ ಕ್ಯಾ ಚಾಯಿ, ಬಾತ್ ಇದ್ರೆ ಕೊಡಿ. ಲೆಮನ್ ರೈಸ್ ಬಾತ್ ಇಲ್ಲ. ದಿನಗಳಿಂದ ಇಷ್ಟಪಟ್ಟು ಇಷ್ಟು ದೊಡ್ಡದಾಗಿರೋ ಫೋಟೋ ತಗೋಬೇಕು ಅಂತೇಳಿ ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಫೋಟೋ ದೊಡ್ಡದಾಗಿದೆ. ಸೊ ಇದು ಓಪನ್ ಮಾಡಿದ್ಮೇಲೆ ಯಾವ ರೀತಿ ಇರೋ ಫೋಟೋ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತಿಂಡಿ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಬೆಳಗ್ಗೆ ಸ್ನಾನ ಮಾಡಿರೋ ಬಟ್ಟೆಗಳೆಲ್ಲ ಪ್ಯಾಕಿಂಗ್ ಆಯಿತು. ಸೊ ಎಲ್ಲರೂ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ಬನ್ರಮ್ಮ ಬೇಗ. ಒಳ್ಳೆ ದರ್ಶನ ಆಯಿತು. ಮೈಸೂರಲ್ಲಿ ಮಳೆ ಅಂತ ಇಲ್ಲಿಗೆ ಬಂದ್ವಿ, ಫುಲ್ಲು ಬಿಸಿಲು. ಬರಬೇಕಾದ್ರೆ ಅಲ್ಲೂ ಮಳೆ ಅಂತೂ ಇರಲಿಲ್ಲ. ಒಳ್ಳೆ ದರ್ಶನ ಆಯಿತು, ಪೂಜೆ ಆಯಿತು, ಖುಷಿ ಆಯಿತು. ಬನ್ರಮ್ಮ ಬೇಗ. ಸೀನರಿ, ಎಷ್ಟು ಪಕ್ಷಿಗಳಿದೆ, ಯಾವ ಪಕ್ಷಿಗಳಿದೆಲ್ಲ. ಎಲ್ಲ ಪೂಜೆ ಎಲ್ಲ ಪುರಸ್ಕಾರ ಮುಗಿಸಿ ಹೊರಗಡೆ ಬಂದಿದ್ದೀವಿ. ಇನ್ನೇನು ಹೊರಟ್ವಿ. ಫ್ರೆಂಡ್ಸ್, ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಪ್ರಿಪೇರ್ ಆಗಿ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಇನ್ನು ಟ್ರೈನ್ ಬರೋದಕ್ಕೆ 45 ಮಿನಿಟ್ಸ್ ಇದೆ. ನೋಡೋಣ ರಶ್ ಇರುತ್ತೋ ಇರಲ್ವೋ. ಈವ್ನಿಂಗ್ ಬರೋ ಪ್ಲ್ಯಾನಿಂಗ್ ಇತ್ತು. ಈವ್ನಿಂಗ್ ತುಂಬ ರಶ್ ಆಗುತ್ತೆ ಅಂತೇಳಿ ಇವಾಗಲೇ ಹೊರಡ್ತಾ ಇದ್ದೀವಿ. ಇವಾಗ ರಶ್ ಇಲ್ಲದೆ ಸಾಕು. ಎಲ್ಲರೂ ಟ್ರೈನಲ್ಲಿ ಕೂತಿದ್ದೀವಿ. ಫುಲ್ ಗ್ಯಾಂಗು, ಫುಲ್ ರಶ್ ಇದೆ. ಊಟ ಮಾಡಿಲ್ಲ, ಎಲ್ಲ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು ಅರ್ಧ ದಾರಿಗೆ ಬಂದಿದ್ದೀವಿ. ಮೈಸೂರು ಟು ಮಂತ್ರಾಲಯದಲ್ಲಿ ಮುಗಿದು, ಮಂತ್ರಾಲಯ ಟು ಬೆಂಗಳೂರು. ಸತ್ಯಸಾಯಿ ಇಲ್ಲೊಂದು ಕೆಟ್ಟ ಘಟನೆ ಆಯಿತು. ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಎಲ್ಲ ಎಲ್ಲ ಜಗಳ ಮಾಡಿ ಪೂರ್ತಿ ಸೊ ವಿಷಯ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಮಗೆ ಟ್ರೈನಲ್ಲಿ ಕೂಡ ಒಂದು ಮಗು ಚೆನ್ನಾಗಿದ್ಯಾ? ಹಾಯ್ ಮೇಡಮ್. ಒಳ್ಳೆ ಆಟ, ಒಳ್ಳೆ ಟೈಮ್ ಪಾಸ್. ಎಲ್ಲ ಎಷ್ಟು ಕೆಟ್ಟ ಫೋಟೋ ತೆಗ್ದಿದ್ದಾನೆ, ಏನು ಎಷ್ಟು ಕೆಟ್ಟದಾಗಿದೆ ನೋಡಿ. ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ರೆಡ್ ಒಂದು ಬೆಂಕಿ ಚಂಡ
ಚೆನ್ನಾಗಿ ಕಾಣಿಸ್ತಿದೆ. ಡಾರ್ಕ್ ಆರೆಂಜು ಸಕ್ಕತ್ತಾಗಿ ಕಾಣಿಸ್ತಿದೆ. ಸನ್ಸೆಟ್ ಆಗ್ತಿರೋದು ಅದು. ಹೋಯ್ ಬಿರಿಯಾನಿ ತಿನ್ನಕೋತೇವ್ರೆ ಗೈಸ್ ಇವರೆಲ್ಲ. ನಾವು ಪ್ರಾಣಿ ಮಹಾಪಾಪ, ಪ್ರಾಣಿ ಅಂಶ ಎಲ್ಲ ಮಾಡಲ್ಲ. ನಾವು ತರಕಾರಿ ಸಾರು ತಿನ್ನಕೋತಾ ಇದೀವಿ ಗೈಸ್. ಬೇರೆ ಟೈಮಲ್ಲಿ ಇವ್ರೇನು ತರಕಾರಿನ ಹಿಡ್ಕೊಂಡು ನಿಂತಿರ್ತಾರೆ. ಏನು ಬರೀ ಸುಳ್ಳು ಗೈಸ್. ನಾವೆಲ್ಲ ವಾಯ್ಸ್ ಅಂತೂ ಹೊಟ್ಟೋಗ್ಬಿಡೈತೆ. ಆಂಟಿ ವಯಸ್ಸ ಕೇಳಿ ವಾಯ್ಸ್ ಹೊಟ್ಟೋಗಿದೆ. ಗೋವಿಂದ ಗೋವಿಂದ. ಈ ವಾಯ್ಸ್ ರೆಡಿ ಆಯ್ತು. ಇನ್ನು 1 ವೀಕ್ ಬೇಕು. ಅಲ್ಲಿವರೆಗೂ ಇದೇ ಏನಿಲ್ಲ, ಕಬನಾಗ ಹೋದ್ರೆ ವಾಯ್ಸ್ ರೆಡಿ ಹೋಗುತ್ತೆ. ಅದು ಶ್ವೇತಂಟಿ ಇವರೇ ನಮ್ ಶ್ವೇತ. ಹಾಯ್ ಮಾಡು ಮಮ್ಮಿ. ಇನ್ನೊಬ್ರು ಅವರೇ ನಮ್ ಶ್ವೇತಂಟಿ ಅಂತ. ಇನ್ನೊಬ್ರು ತೋರಿಸ್ತೀವಿ. ಹಾಯ್ ಗೈಸ್. ಮಧ್ಯಾಹ್ನ ಯಾರೂ ಊಟ ಮಾಡಿಲ್ಲ ಗಾಯ್ಸ್. ಇವತ್ತು ಎಲ್ಲ ದೊಡ್ಡ ಚರ್ಚೆಲ್ಲೇ ಇದ್ರು. ಇವಾಗ ಕೊಟ್ಟೇಸಿ ಅಂತೇಳಿ ಬ್ರೆಡ್ ಆಮ್ಲೆಟು. ಇದು ರೋಸ್ಟ್ ಮಾಡಿಲ್ಲ, ಸಾಸ್ ಕೊಟ್ಟಿದ್ದಾರೆ. 2 ಬ್ರೆಡ್ಡು 1 ಆಮ್ಲೆಟು. ತಿನ್ನೋರೆಲ್ಲ ಒಳ್ಳೆಯದಾಗಿ. ಅಂತೂ ಇಂತೂ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಲ್ಯಾಂಡ್ ಆದ್ವಿ. ಈಗ ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋಕ್ಕೆ ಯಾವುದೇ ರೀತಿಯ ಟ್ರೈನ್ ಇಲ್ಲ. ಎಲ್ಲ ಮುಗಿಸ್ಕೊಂಡು ಸೊ ಈಗ ಮೈಸೂರಿಗೆ ಯಾವುದೇ ರೀತಿಯ ಬಸ್ ಇಲ್ಲ, ಟ್ರೈನ್ ಇಲ್ಲ. ಹಾಗಾಗಿ ಬಸ್ ಇದೆ, ಬಟ್ ಇಷ್ಟೊತ್ತಲ್ಲಿ ಹೋಗೋದು ಬೇಡ ಅಂತೇಳಿ ಮಾರ್ನಿಂಗ್ ಟ್ರೈನ್ಗೆ ಹೋಗೋಣ ಅಂಥೇಳಿ ಇವಾಗ ಎಲ್ಲರೂ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ ಸಿಸ್ಟರ್ ಮನೆಗೆ. ಅಲ್ಲೇ ಇದ್ದು ಮಾರ್ನಿಂಗು ಮೈಸೂರಿಗೆ ಹೊರಡ್ತೀವಿ. ಇವಾಗ ಹೋಗ್ತಾ ಇರೋದು ಕೆಂಗೇರಿಗೆ. ರೈಲ್ವೆ ನಿಲ್ದಾಣ ಒಂದು ರೈಲ್ವೆ ಸ್ಟೇಷನ್ ನೋಡಿ ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ, ನೀಟಾಗಿದೆ. ಕೆಂಗೇರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ GT ಮಾಲ್ ಹತ್ರ ಮುಂದೆಯಿಂದ ಹೋಗ್ತಾ ಇದ್ದೀವಿ. ಇದು GT ಮಾಲು, ಫೇಮಸ್ಸು ದೊಡ್ಡ ಮಾಲು. ಒಂದು ರೌಂಡು ಮಾಲ್ ಹತ್ರ ಕೆಂಗೇರಿಗೆ ಬಂದ್ವಿ. ಕೆಂಗೇರಿಲಿ ಎಲ್ಲರದು ಊಟ ಆಯಿತು. ಎಲ್ಲರೂ ಮಲ್ಕೊಳ್ಳೋದಕ್ಕೆ ರೆಡಿ ಆಯ್ತವ್ರೆ. ಪೇಷಂಟ್ ಗೈಸ್. ಗುಡ್ ನೈಟ್ ಗೈಸ್. ಗುಡ್ ನೈಟ್.